ಇಂದಾದ್ರೂ ವಿಚಾರಣೆಗೆ ಬರ್ತಾನಾ ಯೂಟ್ಯೂಬರ್ ನೋಡಬೇಕು. ಆಲ್ರೆಡಿ ಅರ್ಜಿ ಹೋಗಾಗಿದೆ, ಮನೆಯ ಬಳಿ ಅರ್ಜಿಯನ್ನು ಅಂಟಿಸಿ ಬಂದಾಗಿದೆ. ಧರ್ಮಸ್ಥಳ ಠಾಣೆಗೆ ಸಮೀರ್ ಎಂಡಿ ಹಾಜರು ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸಾವಿರಾರು ಮಹಿಳೆಯರಿಗೆ ಅನ್ಯಾಯ ಅಂತ ವಿಡಿಯೋ ಪ್ರಚೋದನೆ ನೀಡಿದ್ದ ಆ ಆರೋಪದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂಥದ್ದು. ಧರ್ಮಸ್ಥಳದಲ್ಲಿ ಸಾವಿರಾರು ಮಹಿಳೆಯರ ಕೊಲೆ, ರೇಪ್ ಆರೋಪದ ಬಗ್ಗೆ ದಾಖಲೆ ಕೊಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆಯಂತೆ. ಬಿಕಾಸ್ ಸಮೀರ್ ಒಂದಷ್ಟು ವಿಚಾರಗಳನ್ನ ಯೂಟ್ಯೂಬ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿರ್ತಾರೆ. ಕೊಲೆ ಕೇಸ್ ಬಗ್ಗೆ, ರೇಪ್ ಬಗ್ಗೆ ಸಾಕಷ್ಟು ಜನರ, ಸಾವಿರಾರು ಮಹಿಳೆಯರ ಅಂತ ಮೆನ್ಷನ್ ಮಾಡಿರ್ತಾರೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನರು ಬೀದಿಗಿಳಿಬೇಕು, ಸಾರ್ವಜನಿಕ ನೆಮ್ಮದಿಗೆ ಧಕ್ಕೆ ತರುವ ದೃಷ್ಟಿಯಿಂದ ವಿಡಿಯೋ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಅರ್ಜಿ ಕೂಡ ಸಲ್ಲಿಕೆ ಆಗಿದೆ, ಅವರಿಗೆ ನೋಟಿಸ್ ಕೂಡ ಹೋಗಿದೆ. ಆದ್ರೂ ಕೂಡ ಇನ್ನು ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತಾದ್ರೂ ವಿಚಾರಣೆಗೆ ಹಾಜರಾಗ್ತಾರಾ ಸಮೀರ್? ಕಾದ್ ನೋಡ್ಬೇಕಿದೆ. ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡಿರುವಂತಹ ಹಿನ್ನೆಲೆ ಯೂಟ್ಯೂಬ್ನಲ್ಲಿ ವಿಡಿಯೋ ಹರಿಬಿಟ್ಟ ಸಮೀರ್, A1 ಮೂಲಕ 23 ನಿಮಿಷಗಳ ವಿಡಿಯೋ ಹರಿಬಿಟ್ಟಿದ್ದ ಸಮೀರ್ AI ಮೂಲಕ. ಸೊ ಧೂತ ಸಮೀರ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪಪ್ರಚಾರ ಮಾಡಿರ್ತಾರೆ, ಧರ್ಮಸ್ಥಳದ ಬಗ್ಗೆ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿರ್ತಾರೆ.